SSLC ರಿಸಲ್ಟ್ ಬಗ್ಗೆ ಯಾವುದೇ ಗೊಂದಲ ಬೇಡ. ಬೇಗ ಆನ್ ಟೈಮಿಗೆ ಇರ್ತದೆ, ರಿಸಲ್ಟ್ ಆನ್ ಟೈಮಿಗೆ ಇರ್ತದೆ. ಅಷ್ಟು ಅದನ್ನ ಇವತ್ತು ಸಾಯಂಕಾಲ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತಗೊಂಡು ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ 3ನೇ ಭಾಷೆದು ನಾವೇನು ಅನ್ಕೊಂಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದು ಗ್ರೇಡಿಂಗ್ ಮಾಡ್ಬೇಕಂತ ಹೇಳಿ, ಅದನ್ನ ಈ ತರ ಕೋರ್ಟ್ ಹೇಳಿರೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು. ಅವ್ರಿಗೂ ಗೊತ್ತು, ನಿನ್ನೆನೆ ಮಾತಾಡಿದ್ವಿ, ಇವತ್ತು ಮಧ್ಯಾಹ್ನ ಹೇಳಿದ್ರು, ಬಟ್ ಸಾಯಂಕಾಲ ಮೀಟಿಂಗ್ ಹೋದ ತಕ್ಷಣ ಇದಾಕಿ ಆಮೇಲೆ ಅವರಿಗೆ ರಿಸಲ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟ ತಕ್ಷಣ ಅವ್ರು ಯಾವಾಗ ಹೇಳ್ತಾರೆ ಅವಾಗ ತಕ್ಷಣ ಆಗುತ್ತೆ. ನೋ 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 ನೀವು ಅರ್ಥ ಮಾಡ್ಕೋಬೇಕು. ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕೋರ್ಟಲ್ ಕೂಡ ಹೇಳಿರೋದು 3 ಭಾಷೆ ಇದ್ದಾಗ ಮಕ್ಕಳಿಗೆ ಒತ್ತಡ ಆಗುತ್ತೆ, ಅದನ್ನ ಗ್ರೇಡಿಂಗ್ ಮಾಡ್ತಾ ಇರೋದು ಹೊರತು ಯಾವ್ದೋ ಒಂದು ಭಾಷೆಗೆ ವಿರೋಧ ಅಲ್ಲ. ಅಲ್ಲಿ ಕನ್ನಡನೂ ಇದೆ, ಮರಾಠಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಹಿಂದಿ ಇದೆ, ಮತ್ತಿನ್ಯಾವ್ದು ಭಾಷೆ, ಮಲಯಾಳಮೂ ಇರ್ಬೇಕು ಗೊತ್ತಿಲ್ಲ ನನಗೆ, ಮಲಯಾಳಮೂ ಇದೆ. ಸೊ ಯಾರು ಬಾಗ್ಲ ಹಾಕಿದ್ನ ಯಾರು ಕೂಡ ಅದನ್ನ ಕಲಿಸ್ಬೇಡಿ ಅಂತ ಹೇಳಿ ಮಾಡ್ತಾ ಇಲ್ಲ. ತುಂಬಾ ದಿವಸ ಈ ಒತ್ತಡದಿಂದ ಯಾರ್ಯಾರು ನಮಗೆ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಇದನ್ನ ತೆಗೆ, ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸತಿ ದ್ವಿಭಾಷಾ ಅಂತ ಹೇಳಿ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದಿರಿ ಅಂತ ಹೇಳಿ ಅನ್ಕೊಳ್ತೀನಿ. ಅವಾಗ ಅವ್ರು ಹೇಳಿದ್ದು ಏನು ಅಂದ್ರೆ, ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಇದು ಆಸೆ ಏನು ಅಂದ್ರೆ 2 ಭಾಷೆ ಇರಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ನಮ್ಮ ಕನ್ನಡಕ್ಕೆ ಮತ್ತೆ ಅವ್ರು ಕಲಿತಕ್ಕಂಥದ್ದು ಇನ್ನೊಂದು ಏನ್ ಭಾಷೆ ಬೇಕು ಅಂತ ಹೇಳಿತ್ತು. ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನ ಮುಂಚೂಣಿಗೆ ತಗೊಂಡ್ರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ನಾವು ತೀರ್ಮಾನ ಮಾಡಿದ್ವಿ. ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಎಲ್ಲದೂ ನಿಮ್ಗೆ ಕೇಳಿಲ್ಲ, ನಿಮಗೆ ಗೊತ್ತಿಲ್ಲ, ಕರೆಕ್ಟ್ ಆಗಿ ಎಲ್ಲ ನೋಡಿ ಅದ್ರೊಳಗೆ ಎಲ್ಲದೂ ಹೇಳಿದ್ದಾರೆ. ಮಕ್ಕಳಿಗೆ ಒತ್ತಡ ಆಗಬಾರದು ಅಂತಾನೆ, ಬಟ್ ಅದನ್ನು ಕಲಿಕೆಯಲ್ಲೂ ಇರ್ತದೆ, ಗ್ರೇಡಿಂಗ್ ಸಿಸ್ಟಮ್ ABC ಗೆ ಎಷ್ಟೆಷ್ಟು ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ಬ್ರಾಕೆಟ್ ಅಲ್ಲಿ ಹಾಕಿಟ್ಟಿರ್ತೀವಿ. ಇದ್ರ ಮೇಲೆ ಎಷ್ಟಾದ್ರೂ ಇರ್ಬೋದು ಅಂತ ಹೇಳಿ. A ಅಂದ್ರೆ 80% ಮೇಲೆ, B ಅಂದ್ರೆ 60% ಮೇಲೆ, ಅದು ಆದ್ಮೇಲೆ ಬಿಲೋ 60% ಏನೋ ಇದು ಇಲ್ಲ 50% ಏನೋ ಒಂದು ಮಾಡಿರ್ತಾರೆ ಗ್ರೇಡಿಂಗ್ ಅಂತ. ಅದು ನನಗೆ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಅಲ್ಲ ಒಂದ್ ನಿಮಿಷ ಅಲ್ಲ, 2 ಪಾಸ್ ಮಾಡೋದು ಅಂತ ಹೇಳಿ ನಾನು 9ನೇ ಕ್ಲಾಸ್ ವರ್ಗು ಒಂದ್ ನಿಮಿಷ ಹೇಳೋದ್ ಕೇಳಿ. ಎಕ್ಸಾಮ್ ಪದ್ಧತಿ ತೆಗ್ದಿದ್ ನಾನಲ್ಲ. 9ನೇ ಕ್ಲಾಸ್ ವರ್ಗು ಎಕ್ಸಾಮೇ ಮಾಡಂಗಿಲ್ಲ, ಗೊತ್ತಾ ನಿಮಗೆ? ನಾವು ಅದನ್ನ ಬಹಳ ಒಂದು ಪರೀಕ್ಷೆಗೆ ರೆಡಿ ಮಾಡಬೇಕು ಅಂತ ಹೇಳಿ ಪ್ರಿಪರೇಟರಿ ಎಕ್ಸಾಮ್ಸ್ ಅವ್ರನ್ನ ಏನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಾವು ಇಂಟರ್ನಲ್ ಎಕ್ಸಾಮ್ಸ್ ನ ಮಾಡ್ತೀವಿ. ನಾವು ಹೇಳ್ತಾ ಇರೋದು ಎಕ್ಸಾಮ್ ನ ಪಾಸ್ ಮಾಡೋದಕ್ಕಲ್ಲ, ಗ್ರೇಡಿಂಗ್ ಕೊಡ್ತಾ ಇರೋದು. ಪಾಸು ಫೇಲು ಪ್ರಶ್ನೆನೇ ಬರೋದಿಲ್ಲ, ಬಟ್ ಅದು ಮಕ್ಕಳಿಗೆ ಎಫೆಕ್ಟ್ ಆಗಬಾರದು. ಅದನ್ನ ಬಿಜೆಪಿಯವರು ಹಿಂದಿ ವಿರೋಧಿ ಅದು ಇದು ಅಂತ ಹೇಳಿ ಹೇಳಿದ್ರು, ಅದು ಬೇರೆ ಪ್ರಶ್ನೆ. ಯಾಕೆ ಕನ್ನಡಿಗರಿಗೆ 3ನೇ ಭಾಷೆಯಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನ ಗ್ರೇಡಿಂಗ್ ಮಾಡೋದನ್ನ ಮುಂದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನ್ಯಾಯಾಲಯನೇ ಹೇಳಿದೆಯಲ್ಲ. ಓದಿದ್ರು ಆರ್ಡರ್. ಅವ್ರು ಹೇಳಿರೋದು ನೀವೇನಾದ್ರು ಮಾಡ್ಕೊಳ್ಳಿ ಮುಂದೆ. ಈ ವರ್ಷಕ್ಕೆ 2025-26 ಏನು ನೀವು ಆರ್ಡರ್ ಮಾಡಿದ್ರೆ ಅದನ್ನು ಫಾಲೋ ಮಾಡಿ. ಮುಂದಿನ ವರ್ಷಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ. ಆರ್ಡರ್ ಇದೆ ನೋಡಿ ಕ್ಲಿಯರ್ ಆಗಿ. ಯಾವುದು ನಾನು ಅದನ್ನ ಯಾವಾಗ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಇವತ್ತು ಸಾಯಂಕಾಲ ಚರ್ಚೆ ಮಾಡಿ ಮುಕ್ತವಾಗಿ ಅದ್ರ ಬಗ್ಗೆ ಎಲ್ಲ ಆನ್ಸರ್ ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಆದ್ರೆ ಒಂದ್ ನಿಮಿಷ, ಎಲ್ಲದಕ್ಕೂ ಉತ್ತರ ಇದೆ, ಡೋಂಟ್ ವರಿ. ಅಲ್ಲ, ಎಲ್ಲದಕ್ಕೂ ಉತ್ತರ ಇದೆ. ನೀವೇನೇನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದನ್ನ ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅವಾಗ್ಲೇನೆ ನೀವಿಬ್ರು ಏನೇನ್ ಕೇಳ್ತಾ ಇದ್ರ ಅದಕ್ಕೆಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಪರ್ಫೆಕ್ಟ್ ಮಕ್ಕಳಿಗೆ ತೊಂದರೆ ಆಗದೆ ಇರ್ತಕ್ಕಂಥ ಉತ್ತರನೂ ಇದೆ, ಅದಕ್ಕೆ ರೆಡಿನೂ ಇದೆ, ಏನ್ ತೊಂದರೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಹೇಳ್ಬೇಕಾಗ್ತದೆ, ನಿಮಗೆ ಹೇಳಕ್ಕಾಗಲ್ಲ. ಈಗ ಅದನ್ನ ಯಾವಾಗಾದ್ರೂ ನಾನು SSLC ರಿಸಲ್ಟ್ ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ನಾನು ಹೇಳ್ತೀನಿ, ಅದ್ರ ಮುಂಚೆನೆ ಹೇಳ್ತೀನಿ, ಲೈವ್ ಅಲ್ಲಿ ಇರ್ತದೆ ನೋಡಿ, ಎಲ್ಲ ಉತ್ತರನು ಕೊಡ್ತೀವಿ ಅದನ್ನ. ಓಕೆ, ಅದೇ ನಾನು ಹೇಳ್ತಾ ಇರೋದು. ಅದು ಇದೆ ನಮ್ಮ ಸಿಸ್ಟಮ್ ಅಲ್ಲಿ. ಸುಮಾರು 17-18 ಸಾವಿರ ಮುಂಚೆಯಿಂದಲೂ ಕೂಡ ಈ ಸಿಸ್ಟಮ್ ಇದೆ. ಅದನ್ನು ಏನಾದ್ರು ನೀವು ಮುಂದೆ ಗ್ರೇಡಿಂಗ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಒಂದನ್ನ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೀವಿ. ಅದು ಮುಂದಿನ ವರ್ಷಕ್ಕೆ ಬರ್ತದೆ. ಈ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಮಾಡಕ್ ಆಗೋದಿಲ್ಲ ಈಗ ಆಸ್ ಇಟ್ ಇಸ್ ಬೋರ್ಡ್.
ಮಾನ್ಯ ಮುಖ್ಯಮಂತ್ರಿಗಳು ಏನ್ ಸಜೆಷನ್ ಕೊಡ್ತಾರೆ ಇವತ್ತು ಸಾಯಂಕಾಲ ಅದ್ರ ಮೇಲ್ಗಡೆ. ಬಟ್ ಅದಕ್ಕೋಸ್ಕರನೇ ಏನಾದ್ರು ಲೇಟ್ ಮಾಡ್ತೀರಾ ಮಕ್ಕಳಿಗೆ, ಯಾಕೆ ಪಾಪ ಆತಂಕದಲ್ಲಿದ್ದಾರೆ? ನೋ, ಎಲ್ಲ ಆನ್ ಟೈಮ್ ಸರಿಯಾಗಿ ನಡೆಯುತ್ತೆ. ಅದಕ್ಕೆಲ್ಲ ರೆಡಿಯಾಗಿ ನಾವು ಮಾಡಿದ್ವಿ. ಆದ್ರೆ ಏನಾಗ್ತದೆ, ಕನ್ನಡ ಸಂಘಟನೆಗಳು ಹೋರಾಟ ಮಾಡೋದು ಅವರ ಕರ್ತವ್ಯ ಕರ್ನಾಟಕ ರಾಜ್ಯದಲ್ಲಿ. ಅದನ್ನು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಾಗ ಅದಕ್ಕೆ ಸ್ಪಂದನೆ ಮಾಡೋದು ಒಬ್ಬ ಸಚಿವನಾಗಿ ನನ್ನ ಡ್ಯೂಟಿ. ಅದು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾನು ಒಬ್ಬ ಕನ್ನಡಿಗನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಇದನ್ನ ನೋಡಿ. ಕೆಲವರು ಈಗ ಒಂದು ಮಗು ಅದು ಹೋಗಿದೆ ಅಂದ್ರೆ ಒಂದು ಮಗುದು ಇಂಪಾರ್ಟೆಂಟ್ ಆಗ್ತದೆ. ನ್ಯಾಯಾಲಯಕ್ಕೆ ನನ್ನ ವಿರುದ್ಧವಾಗಿ ನಾನು ಏನಾದ್ರು ಹೇಳಕ್ಕಾಗತ್ತ? ನಾನು ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ವರ್ಷ ಹಿಂಗೆ ಮಾಡಿ, ಮುಂದೆ ನಿಮ್ ತೀರ್ಮಾನ. ಸೊ ಅಲ್ಲಿಗೆ ನಿಲ್ಸನ, ಇನ್ನು ಉಳಿದಕ್ಕಿಂತ ನಾನು ಕೊಡ್ತಾ ಇದ್ದೀನಿ. ಬಟ್ ರಿಸಲ್ಟ್ ಮಾತ್ರ ಬಹಳ ಅದ್ಭುತವಾಗಿರ್ತದೆ. ಅದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ.